ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗಂಡಸರೇ ಸಂಗಾತಿ ತೃಪ್ತಿ ಪಡಿಸಲು ರತಿ ಮನ್ಮಥವನ್ನು ನೀವು ತಿಳಿಯಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಹೆಣ್ಣಿನ ಲಿಂಗವನ್ನು ಯೋನಿ ಎಂದರೆ ಗಂಡಿನ ಲಿಂಗವನ್ನು ಶಿಶ್ನ ಎನ್ನುತ್ತಾರೆ. ಸಂಭೋಗ ಕೇವಲ ದೈಹಿಕ ಕ್ರಿಯೆ ಮಾತ್ರವಲ್ಲ, ಮಾನಸಿಕ ಕ್ರಿಯೆಯೂ ಹೌದು. ಅಂದರೆ ಗಂಡಿಗೆ ಹೆಣ್ಣಿನ ಯೋನಿಯಲ್ಲಿ ಲಿಂಗ ಇಟ್ಟು ರಸ ಬಿಡಬೇಕೆಂಬ ಆಸೆ ನಿರಂತರವಾಗಿ ಆಗುತ್ತಲೇ ಇರುತ್ತದೆ. ಹಾಗೆಯೇ ಹೆಣ್ಣಿಗೂ ಆ ಬಯಕೆಗಳು ಮೂಡುತ್ತಿರುತ್ತವೆ. ಇದನ್ನೇ ಬೇಸಿಕ್ ಇನ್ಸ್ಟಿಂಕ್ಟ್ ಎನ್ನುತ್ತಾರೆ. ಸ್ನೇಹಿತರೆ, ಅಂದರೆ ಇದು ಮನುಷ್ಯನ ಮೂಲಭೂತವಾದ ಒಂದು ಭಾವನೆ. ಇದನ್ನು ಅದುಮಿಡಲು ಹೋದಷ್ಟು ಹೆಚ್ಚಾಗುತ್ತದೆ. ಸಂಭೋಗ ಮಾಡುವುದು ಸಂತಾನಾಭಿವೃದ್ಧಿಗಾಗಿ. ಸಂಭೋಗ ಮಾಡುವಾಗ ಸುಖ ಸಿಗುತ್ತದೆ. ಸುಖ ಎಂಬ ಸಂಗತಿ ಇದ್ದರೆ ಮನುಷ್ಯ ಪ್ರಾಣಿ ಅದನ್ನು ಮತ್ತೆ ಮತ್ತೆ ಬಯಸುವುದು ಸಹಜವೇ ಆಗಿದೆ. ಸಂಭೋಗವನ್ನು ಎರಡು ರೀತಿಯಲ್ಲಿ ಮಾಡುವುದು ಸಾಧ್ಯ. ಮೊದಲ ರೀತಿಯಲ್ಲಿ ಸಂಭೋಗ ನಡೆಸುತ್ತಿರುವವನಿಗೆ ಮಾತ್ರ ಸುಖ. ಎರಡನೆಯ ರೀತಿಯಲ್ಲಿ ಇಬ್ಬರಿಗೂ ಸುಖ. ಮೊದಲ ರೀತಿಯಲ್ಲಿ ಮಾಡುವಾಗ ಒಬ್ಬರಿಗೆ ಮಾಡಬೇಕೆಂಬ ತೀಟೆ ಇದ್ದರೆ ಇನ್ನೊಬ್ಬರಿಗೆ ಮಾಡಿಸಿಕೊಳ್ಳುವ ಬಯಕೆ ಏನೂ ಇರುವುದಿಲ್ಲ. ಅತ್ಯಾ ನಕ್ಷತ್ರ ಚಿಹ್ನೆ ಚಾರದಲ್ಲಿ ಆಗುವುದು ಇದೆ. ಆದರೆ ಇಬ್ಬರೂ ಪರಸ್ಪರ ಒಪ್ಪಿ ಸಂಭೋಗಕ್ಕೆ ಇಳಿದಾಗ ಅದೊಂದು ಸಂತೋಷದಾಯಕ ಅನುಭವ ಆಗುತ್ತದೆ. ಸಂಭೋಗದ ಸುಖವನ್ನು ಹೆಚ್ಚು ಮಾಡುವ ಕಲೆಯನ್ನೇ ಕಾಮ ಎನ್ನುವುದು. ಕಾಮ ಎಂಬುದು ಶಿಶ್ನ ಅಥವಾ ಯೋನಿಗೆ ಸಂಬಂಧಿಸಿದ ವಿಚಾರವಲ್ಲ. ಅದು ಇಬ್ಬರು ಪರಸ್ಪರ ಒಪ್ಪಿ ನಡೆಸುವ ಒಟ್ಟು ಕ್ರಿಯೆಗೆ ಇರುವ ಹೆಸರು. ಅಂದರೆ ಇಬ್ಬರು ಪರಸ್ಪರ ನೋಡುವ, ಮಾತಾಡುವ, ಒಟ್ಟಿಗೆ ಕೂರುವ, ಆಲಂಗಿಸುವ, ತಬ್ಬಿಕೊಳ್ಳುವ, ಮುದ್ದಿಸಿಕೊಳ್ಳುವ ಎಲ್ಲ ಹಂತಗಳು ಕಾಮವೇ. ಇದರ ಮುಂದಿನ ಹಂತವಾಗಿ ಇಬ್ಬರು ಕಾಮದ ಮುಖ್ಯ ಭಾಗಕ್ಕೆ ಬರುತ್ತಾರೆ. ಸಂಭೋಗದ ನಂತರ ವೀರ್ಯಾಣುಗಳು ಅಂಡಾಶಯದೊಳಗೆ ಪ್ರವೇಶ ಪಡೆಯುತ್ತವೆ. ಅಲ್ಲಿ ಗರ್ಭಾಂಕುರವಾಗುತ್ತದೆ. ಅಂದರೆ ಮಗುವಿನ ಜನನವಾಗುತ್ತದೆ. ಇನ್ನು ಸಂತಾನಾಭಿವೃದ್ಧಿ ಕಾಮದ ಮುಖ್ಯ ಉದ್ದೇಶವೇನೋ ನಿಜ. ಆದರೆ ಪ್ರತಿ ಸಲ ಸಂಭೋಗದಲ್ಲಿ ತೊಡಗಿದಾಗಲೂ ಮಗು ಹುಟ್ಟಿಸಲೇಬೇಕು ಎಂದೇನಿಲ್ಲ. ಒಂದು ವೇಳೆ ಹಾಗೇನಾದರೂ ಆಗಿದ್ದರೆ ಇವತ್ತು ಜಗತ್ತಿನಲ್ಲಿ ಕಾಲಿಡುವುದಕ್ಕೂ ಜಾಗ ಸಿಗುತ್ತಿರಲಿಲ್ಲವೇನೋ. ಮಗುವಿನ ಜನನಕ್ಕೆ ಸಂಭೋಗ ಬೇಕು ನಿಜ, ಆದರೆ ಸಂಭೋಗ ಮಾಡಿದಾಗೆಲ್ಲ ಮಗು ಹುಟ್ಟುವ ಅಗತ್ಯ ಇಲ್ಲ. ಹಾಗಾಗಿ ಮಗು ಹುಟ್ಟದಂತೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಸಂಭೋಗ ಮಾಡಬಹುದು. ಇದುವೇ ಮನುಷ್ಯ ಮತ್ತು ಪ್ರಾಣಿಗಳಿಗೆ ಇರುವ ಮುಖ್ಯ ವ್ಯತ್ಯಾಸ. ಪ್ರಾಣಿಗಳು ಸಂತಾನಕ್ಕಾಗಿ ಮಾತ್ರ ಸಂಭೋಗ ಮಾಡುತ್ತವೆ. ಅಂದರೆ ಸಂತಾನ ಮಾಡಿಕೊಳ್ಳಬೇಕು ಎಂದಾಗ ಮಾತ್ರ ಅವುಗಳಿಗೆ ಸಂಭೋಗದ ನೆನಪಾಗುತ್ತದೆ. ಅದು ಬಿಟ್ಟರೆ ಅವು ಸಹಜವಾಗಿರುತ್ತವೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯ ತಿಳಿಸಿ. ನಮಸ್ಕಾರ.